ಅಕ್ಕ ಆರಾಮದೀಯ ಸಾಕ್ಷಿ? ಹ್ಞೂನಕ್ಕ ನಾನು ಆರಾಮಿದ್ದೇನೆ. ನೀನು ಆರಾಮದೀಯ? ಹ್ಞೂನವ್ವ ಆರಾಮದ ನೋಡು. ಭಾಳ ಖುಷಿ ಆಯ್ತು. ಮೊನ್ನೆ ಅಪ್ಪ ಅಮ್ಮ ಬಂದೋದ್ರಿ, ಇವತ್ತು ನೀನು ಬಂದು ನನಗಂತೂ ಭಾಳ ಖುಷಿ ಆಯ್ತು ನೋಡು. ಸರಿ ಹೋಗು, ಮಕ್ಕ ಎಲ್ಲ ತಗೊಂಬ. ಇದ್ರಾಗೇನೋ ಏನೇನೋ ಮಮ್ಮಿ ಏನೋ ಅಡುಗೆ ಮಾಡಿ ಕಳ್ಸತ್ತಂತಲ್ಲ, ಅವನ್ನೆಲ್ಲ ತೆಗಿತೇನೆ, ತೆಗೆದು ಬಿಸಿ ಮಾಡಂದತಿ. ಏನತ್ತಿಯಮ್ಮ ಭಾಳ ಖುಷಿ ಆಗ್ಬಿಟ್ಟಿರಿ? ಹ್ಞೂನಪ್ಪ, ನಮ್ಮ ತಂಗಿ ಬಂದಳಲ್ಲ, ನನಗಂತೂ ಭಾಳ ಬೇಜಾರಾಗಿತ್ತು. ಎಷ್ಟು ದಿನ ನೋಡಿಲ್ದಂಗೆ ಆಗಿತ್ತು ಆಕಿನ್ನ. ಇವತ್ತು ನೋಡಿದ್ನಲ್ಲ, ಭಾಳ ಖುಷಿ ಆಯ್ತು ನೋಡು. ಹೋಗು, ನೀನು ಕೈ ಕಾಲು ಮುಖೆಲ್ಲ ತೊಗೊಂಬೋಗು. ಮಮ್ಮಿ ಅಡುಗೆ ಮಾಡಿ ಕಳ್ಸ್ಯಾರಂತೆ ಅಂದ್ರೆ ನನಗೆ ಆಗಲೇ ಫೋನ್ ಮಾಡಿದ್ರು, ಅಡುಗೆ ಏನು ಮಾಡಬೇಡ, ಎಲ್ಲ ಮಾಡಿ ಕಳ್ಸೇನಿ. ಚಪಾತಿ, ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಕಾಳಿನ ಪಲ್ಯ, ಏನೋ ಚಿತ್ರಾನ್ನ ಏನೋ ಮಾಡಿ ಕಳ್ಸೇನಿ ಅಂತ ಅಂದರೆ ಹೋಗಿ ಊಟ ಮಾಡೋಣಂತೆ ಎಲ್ಲರೂ ಸೇರಿ. ನಿಮ್ಮ ಅಣ್ಣ ಬಂದು ಚೆನ್ನಾಗಿತ್ತು, ಅವರೊಬ್ರು ಪಾಪ. ಸಾಯಂಕಾಲ ಎಲ್ಲ ಬಿಸಿ ಮಾಡಿರ್ತಾನಲ್ಲ, ಸಾಯಂಕಾಲ ಮಾಡ್ತಾರೆ ಬಂದು. ಸರಿ ಅತ್ತಿಯಮ್ಮ. ಅಲ್ಲ, ಮೊನ್ನೆ ಲಕ್ಷ್ಮಿ ಅಕ್ಕ ಬಂದು ಹೋಗಿ ವಿಜಯ್ಗೇನೋ ಹುಷಾರಿಲ್ಲ ಅಂದರು. ಆಮೇಲೆ ಮಾತಾಡ್ತಾ ಆಮೇಲೆ ಅವ್ರು ಹೋಗ್ಬೇಕಾದ್ರೆ ಹೆಂಗಿದ್ದಾರೆ ಏನಂತಂದು ಕೇಳೋದೇ ನೆನಪಾಗಲಿಲ್ಲ. ನನ್ನ ಹತ್ರ ಅವ್ರ ನಂಬರು ಇಲ್ಲ. ಈಗ ಮನೆಗೆ ಹೋಗೋದು ಸರಿ ಅನ್ಸಂಗಿಲ್ಲ. ವಿಜಯ್ಗೆ ಫೋನ್ ಮಾಡಿ ವಿಚಾರಿಸ್ಲಾ ಹೇಗಿದ್ದಾನೆ ಏನು ಅಂತಂದು. ಬೇಡ ಬಿಡು, ಅಷ್ಟೆಲ್ಲ ಬೈದಿಗೆ ನಾನು ಕಾಳಜಿ ಇರೋ ಥರ ನೀವು ಫೋನ್ ಮಾಡಿದ್ರೆ ಮತ್ತು ಅವ್ನ ಮನ್ಸು ಮತ್ತೆ ನನ್ನ ಕಡೆನ ಇದಾಕತಿ. ಬೇಡ ನೀವು ಫೋನ್ ಮಾಡೋದು ಬೇಡ. ರಮ್ಯಾ, ಏನು ಯಾಕೆ ಸುಮ್ಮನೆ ಕುಂತ್ಬಿಟ್ಟಿ? ಎಲ್ಲ ಯಾವಾಗ ನೋಡ್ರಿ ಓಕೆಂತ ಕೊಂದಿರ್ತಿದ್ದಿ, ಸುಮ್ಮನೆ ಓಟ ಅನ್ಕೊತಿದ್ದಿ. ಯಾಕೆ ಇತ್ತೀಚೆಗೆ ಭಾಳ ಸುಮ್ಮನೆ ಆಗ್ಬಿಟ್ಟಿ? ಎಲ್ಲ ಒಂದು ಮಾತು ಕೇಳ್ತೇನೆ, ನಿಜ ಹೇಳ್ತಿ ಹೋದಲ್ಲ ನೀನು? ಹ್ಞೂ ಕೇಳ ಮಮ್ಮಿ. ಏನು ನೀನು ನಿಜವಾಗ್ಲೂ ನೀನು ಇಷ್ಟಪಟ್ಟು ಮದುವೆ ಆಗಕತ್ತಿ ಹೋದಲ್ಲ? ಸುಮ್ಮನೆ ನಮ್ಮ ತಾಯಿಕ ನಮ್ಮ ಖುಷಿಗೋಸ್ಕರ ಮದುವೆ ಆಗಕತ್ತಿಲ್ಲ ಹೋದಲ್ಲ? ಇಲ್ಲ ಮಮ್ಮಿ, ಹಂಗೇನೂ ಇಲ್ಲ. ನೀನು ಯಾಕೆ ಸುಮ್ಮನೆ ಹಂಗೆ ಅನ್ಕೊಂತಿ? ಹಂಗೇನೂ ಇಲ್ಲ, ನನಗೂ ಇಷ್ಟ ಆಗ್ಯಾರ. ಏನೇನವ ಒಟ್ಟು ಮದುವೆ ಫಿಕ್ಸ್ ಮಾಡಿದಾಗಿಂದ ಒಟ್ಟು ಮೊದಲಿಗಿದ್ದ ಅದು ಲವಲವಿಕೆಯಿಂದ ಇರ್ತಿದ್ರೆ ಹಂಗೇನು ಇಲ್ಲ. ಭಾಳ ಎಲ್ಲರೂ ಸುಮ್ಮನೆ ಕುಂತಿರ್ತಿ, ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡೋಂಗಿಲ್ಲ, ಏನಿಲ್ಲ. ನಿನ್ನ ಫ್ರೆಂಡ್ ಯಾರವರು ಗೌರಕ್ಕ, ಅವ್ರ ಮಗಳ ಮನೆಗೆ ಹೋಗ್ಬಿಟ್ಟಿದ್ದೆ, ಅಲ್ಲಿಗೂ ಹೋಗಿಲ್ಲ, ಒಬ್ಬೊಬ್ಬಳ ಕುಂತಿರ್ತಿ. ಅದಕ್ಕೆ ಕೇಳ್ಬೇಕು ಅನಿಸ್ತಾ, ಅದಕ್ಕೆ ಕೇಳ್ದೆವ. ನನಗೂ ಇಷ್ಟ ಆಗಿನೇ ನಾನು ಮದುವೆಗೆ ಒಪ್ಕೊಂಡಿರೋದೆ, ಇಲ್ಲಾಂದ್ರೆ ನಾನು ಯಾಕೆ ಸುಮ್ಮನೆ ಹ್ಞೂ ಅಂತಂದು ಹೇಳಿ. ಆಗ ಸುಮ್ಮನೆ ಬೇಜಾರು. ಮದುವೆ ಆದಮೇಲೆ ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ, ಅದನ್ನ ಯೋಚನೆ ಮಾಡಾಕ್ತಿದ್ದೆ ಅಷ್ಟೇ, ಮತ್ತೇನಿಲ್ಲ ಮಮ್ಮಿ. ಅಯ್ಯೋ ಹುಡುಗಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ? ಏನು ನೀನ ಮೊದಲೇಕೇನು ಮದುವೆ ಆಗಿ ತವ್ರ ಮನೆ ಬಿಟ್ಟು ಹೋಗೋದು? ಎಲ್ಲರದು ಅದ, ಮತ್ತು ಎಲ್ಲ ಸಂಪ್ರದಾಯ ಹಂಗಲ್ಲವ ಇರೋದು. ನಾವೆಷ್ಟು ಪ್ರೀತಿಯಿಂದ ಸಾಕಿರ್ತೇವೆ, ಮತ್ತು ಮದುವೆ ವಯಸ್ಸಿಗೆ ಬಂದಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗಲೇಬೇಕಲ್ಲವ. ಸರಿ ತಗ, ನಾನು ಇವರು ಗಿರ್ಜಾರ ಮನೆ ಕಡೆ ಹೋಗಿ ಬರ್ತೇನೆ. ಸ್ವಲ್ಪ ಹಂಗೆ ಕೆಲಸ ಎಲ್ಲ ಮುಗ್ದೈತೆ, ಏನು ಮಾಡಲಿ ಸುಮ್ಮನೆ ಕೂತ್ಕೊಂಡು ಅವ್ರ ಮನೆ ಕಡೆನೇ ಯಾಕೆ ಹೋಗಿಲ್ಲ, ಬೇಜಾರಾದಂಗೆ ಆಗೈತಿ. ಆ ಕಡೆ ಮನೆಗೆ ಹೋಗಿ ಬರ್ತೇನೆ ತಗ. ಸರಿ ಮಮ್ಮಿ, ಹೋಗ್ಬಾವು. ಯಾವುದೋ ಫೋನ್ ಬರೋಕತ್ತೈತಿ. ಹಲೋ, ಯಾರು? ಹಲೋ, ನಾನು ರೀ ರವಿ ಮಾತಾಡ್ತಿರೋದು. ಹೇಗಿದ್ದೀರಾ? ಆರಾಮಿದ್ದೀರಾ? ಓಹೋ, ನೀವಾ? ಸಾರಿ, ನಂಬರ್ ಗೊತ್ತಾಗಲಿಲ್ಲ. ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಟಿಫನ್ ಆಯಿತಾ? ಹ್ಞೂ ರೀ, ಟಿಫನ್ ಆಯಿತು. ಏನು ಮಾಡ್ತಿದ್ದೀರಾ? ಏನಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಏನೋ ಕೇಳ್ತೀನಿ, ಬೇಜಾರಾಗಲ್ವಾ ನೀವು? ಇಲ್ಲ, ಕೇಳಿ. ಅದು ಏನಿಲ್ಲ, ಒಂದ್ಸರಿ ಮೀಟ್ ಆಗೋಣವಾ? ಹೊರಗಿಲ್ಲಾದರೂ ಊಟಕ್ಕೆ ಹೋಗಿ ಬರೋಣವಾ? ಮೀಟ್ ಆಗೋದಾ? ಅದು ನಮ್ಮ ಮನೇಲಿ ಕೇಳಬೇಕಾಗಿತ್ತು. ಕೇಳಿ ಅಪ್ಪಾಜಿ ಮಮ್ಮಿ ಹ್ಞೂ ಅಂದರೆ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ. ಓ ಹೌದಾ? ಓಕೆ ಸರಿ, ಕೇಳಿ ಫೋನ್ ಮಾಡಿ ನೀವು. ಏನು ಮಾಡಲಿ, ಇವ್ರು ನೋಡಿದ್ರೆ ಹೊರಗೆ ಹೋಗೋಣ ಅನ್ನಕತ್ತಾರ. ಏನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ. ಏನಿದ್ರು ಪಟ್ಟು ವಿಜಯ್ ಏನಿದ್ರು ನನ್ನ ಜೀವನದಲ್ಲಿ ಮುಗಿದೋದ ಅಧ್ಯಾಯ ಅಷ್ಟೇ. ಸುಮ್ಮನೆ ನಾನು ಅವ್ರ ನೆನಪಿಗೆ ಕೂತ್ಕೊಂಡು ಸುಮ್ಮನೆ ಫೋನ್ ಮಾಡೋದು, ಅವ್ರ ಮನೆಗೆ ಹೋಗೋದು ಪದೇ ಮಾಡಿದರೆ ಸುಮ್ಮನೆ ಅವ್ರ ಲೈಫು ಹಾಳು ಮಾಡ್ದಂಗೆ ಆಕತಿ. ಇನ್ಮೇಲಿಂದ್ರು ನನ್ನ ಜೀವನ ಇವ್ರ ಜೊತೆಗೆ ಅಂತ ತಿಳ್ಕೊಂಡು ಇವ್ರ ಜೊತೆನೇ ಹೊಂದಾಣಿಕೆಯಿಂದ ಇರೋಕ್ಕೆ ಶುರು ಮಾಡ್ತೀನಿ. ಮಮ್ಮಿ ಗಿರ್ಜಾ ಕಂಟಿ ಮನೆಗೆ ಹೋಗ್ಕೊಂಡ್ರು. ಹೋದ್ರೆ ಏನಿಲ್ಲ, ಇಲ್ಲೇ ಅದರ ಅನಿಸ್ತತಿ. ಓಕೆ ಆಯ್ತಂತೇಳಿ ಹೋಗು ಅಂತಂದ್ರೆ ಹೋಗಿ ಬರ್ತೇನೆ. ಮಮ್ಮಿ ಇವರು ಫೋನ್ ಮಾಡಿದ್ರು, ಹೊರಗೇನಾದರೂ ಹೋಗೋಣ, ಊಟ ಮಾಡಿ ಬರೋಣ ಅಂತಂದು ಕೇಳಿದರು. ಏನು ಹೇಳಿ, ನಾನು ಮನೇಲಿ ಕೇಳಬೇಕು ಅಂತಂದು ಹೇಳಿದೆ. ಅದಕ್ಕೇನಾಯ್ತವ?
ಮದುವೆಗೆಲ್ಲ ಫಿಕ್ಸ್ ಆಗೈತಿ, ಎಲ್ಲ ಹಣ್ಣು ಕೈ ಇಡೋದು ಎಲ್ಲ ಮುಗ್ದೈತಿ. ಹೋಗಿ ಬರ್ರಿ, ಏನಾಗಲ್ಲ. ಮತ್ತು ಹಿಂಗೆ ಒಂದೊಂದ್ಸರಿ ಹೊರಗೆ ಹೋಗಿ ಅಡ್ಡಾಡಿ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಂದ್ರೆ ಹಿಂಗೆಲ್ಲ ಜೊತೆಗಿದ್ದು ಸ್ವಲ್ಪ ಟೈಮ್ ಕಳೆದ್ರೆ ಎಲ್ಲ ಗೊತ್ತಾಗೋದು. ಹೋಗುವ, ಅದಕ್ಕೇನಾಗತಿ. ನಿಮ್ಮ ಅಪ್ಪಗೂ ಒಂದು ಮಾತು ಫೋನ್ ಮಾಡಿ ಕೇಳು, ಅವ್ರೇನು ಬ್ಯಾಡ ಅನ್ನಲ್ಲ. ಅವರು ಮೊನ್ನೆ ಅನ್ನಕತ್ತಿದ್ರು, ಯಾಕೆ ಫೋನ್ ಮಾಡಿ ಮಾತಾಡೋಣ ಹಚ್ಚಿ, ನನ್ನ ಹತ್ರ ನಂಬರ್ ಐತೆ ಹೆಚ್ಚು ಮಾತಾಡೋಣ ಅಂದ್ರೆ ಅದಕ್ಕೆ ನಾನು ಬ್ಯಾಡಂದೆ. ಹುಡುಗಾಗಿ ಹುಡುಗಿನ ಹಚ್ಚಿ ಹೆಂಗೆ ಮಾತಾಡೋಕೆ ಸರಿ ಅನಿಸ್ತೈತಿ, ಇನ್ನೂ ಆ ಹುಡುಗನ ಹಚ್ಚಿ ತಡೆ ಹಚ್ಬೋದು, ಆಮೇಲೆ ಬೇಕಾದ್ರೆ ನಾವು ಹಚ್ಚಿ ಮಾತಾಡೋಕೆ ಬರ್ತೈತಿ. ಮೊದಲು ಹೆಂಗೆ ಹುಡುಗಿನ ಹಚ್ಚಾಕಿದಾಕತಿ, ಬ್ಯಾಡ ಸುಮ್ಮನಿರಿ ಅಂತ ನಾನು ಅಂದೆ. ನಿಮ್ಮಪ್ಪೇನು ಬ್ಯಾಡ ಅನ್ನಂಗಿಲ್ಲ. ಸರಿ, ನೀನು ನೋಡು ರೆಡಿಯಾಗಿ ಯಾವಾಗ ಇವತ್ತು ಹೋಗ್ಕಿರ ನಾಳೆ ಹೋಗ್ಕಿರ? ಅವ್ರು ಇವತ್ತು ಅಂದಂಗಿತ್ತಪ್ಪ. ಕೇಳ್ತಾನೆ ತಡಿ, ಫೋನ್ ಮಾಡಿ ಕೇಳ್ತಾನೆ, ನೀವು ಹ್ಞೂ ಅಂದಾರಂತಂದು ಮತ್ತೆ ಹೋಗೋಣ ಅಂತಂದ್ರೆ ಹೋಗಿ ಬರ್ತೇನೆ. ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ ಸೆಕೆಂಡ್ ಹೋಗು, ಅಂಥವು ಎಂತೆಂಥವು ಮನೆಗಿರೋ ಅಕ್ಕೆ ಅಂತಂದು ಕುಂದ್ರು ಬೇಡ. ಮೊನ್ನೆ ಅದು ತಗೊಂಡಿಯಲ್ಲ ಒಂದು ಹೊಸ ಚೂಡಿದಾರ, ಅದನ್ನ ಹಾಕ್ಕೊಂಡು ಹೋಗು. ಸರಿ ಮಮ್ಮಿ. ಯಾವ್ದ್ರಪ್ಪ ಅಂಗಡಿಲಿ? ಬರ್ರಿ, ಏನು ಬೇಕಾಗಿತ್ತು ರೀ? 1 kg ಉಪ್ಪಿಟ್ಟವ, ಒಂದು kg ಬೆಲ್ಲ, ಮತ್ತೇನೋ ಹೇಳಿದ್ರಪ್ಪ, ಒಂದು ಅರ್ಧ kg ಮೆದೆ ಇಟ್ಟು. ಇಷ್ಟ ರೀ, ಮತ್ತೇನು ಬೇಕು ರೀ? ಇಲ್ಲ ಇಷ್ಟ ತಗೊಳಪ್ಪ. ತಡ್ರಿ ಕಟ್ಕೊಡ್ತೇನೆ. ಪರವಾಗಿಲ್ಲ, ಅಂಗಡಿ ಯಾವಾಗ ಸಣ್ಣದಿತ್ತು, ಹಿಂಗಾಗಿ ಭಾಳ ಆ ಕಡೆದ್ದು ಜಾಗ ಈಗ ತಗೊಂಡು ಭಾಳ ದೊಡ್ಡದು ಮಾಡ್ಕೊಂಡಾರ ಅಂಗಡಿ. ತಗೋರಿ. ತಂಬರಪ್ಪ. ಎಷ್ಟಾತಪ್ಪ? 180 ಆತು ನೋಡ್ರಿ. 180 ಆತಾ? ಇನ್ನೊಂದು 20 ರೂಪಾಯಿದ್ದು ಉದ್ದಿನ ಕಡ್ಡಿ ಕೊಟ್ಬಿಡಪ್ಪ. ಉದ್ದಿನ ಕಡ್ಡಿ ಅದು 20 ರೂಪಾಯಿದ್ದು, ಅದನ್ನ ಪಾಕಿಟ್ ಕೊಟ್ಬಿಡು. ಕರೆಕ್ಟ್ ಆಕತಿ 200 ರೂಪಾಯಿ. ಉದ್ದಿನ ಕಡ್ಡಿ ಆ ಕಡೆ ಅದು ಬರ್ರಿ, ಅಲ್ಲೇ ಕೊಡ್ತಾನಂತೆ. ಹೊಸ್ದಾಗಿ ಸರ್ಕೊಂಡು ಏನಪ್ಪ ನೀನು ಅಂಗಡಿಗೆ? ಹ್ಞೂ ರೀ, ಹೊಸ್ದಾಗಿ ಅಂದ್ರೆ ಈಗ ಒಂದು 6 ತಿಂಗಳು ಆತ ಅನಿಸ್ತೈತೆ ರೀ. ಓ ಹೌದೇನಪ್ಪ? ಅಂದ್ರೆ ನಾನು ಇಲ್ಲೇ ಯಾವಾಗಲೂ ಕಿರಾಣಿ ಸಾಮಾನಲ್ಲಿ ಇಲ್ಲೇ ಹೋಗ್ತಿದ್ದೆ. ನಾನು ಇರಲಿಲ್ಲ ಸ್ವಲ್ಪ ದಿನ, ಮಗನೂರಿಗೆ ಹೋಗಿದ್ದೆ. ಅದಕ್ಕೆ ಭಾಳ ದಿನ ಆಗಿತ್ತು ಬಂದು ಥೋಡೆ ಅಂದು ಮಾತಾಡ್ಸೋಣ ಅಂತ ಬಂದೆ. ಇವರು ಓನರ್ ಇಲ್ಲೇನಪ್ಪ? ಇಲ್ರಿ, ಇಲ್ಲೇ ಮಾಲ್ ಹಾಕ್ಸ್ಬೇಕಂತ ಹೋಗ್ಯಾರ ಅವರು. ಅಂದ್ರೆ ಅಂಗಡಿ ಸ್ವಲ್ಪ ಮಾಲ್ ತರ್ಬೇಕಾಗಿತ್ತರೆ, ಅದಕ್ಕೆ ಹೋಗ್ಯಾರ. ಹೌದೇನಪ್ಪ? ಸರಿ ಸರಿ. ಸರಿ, ನನಗೆ ಉದ್ದಿನ ಕಡ್ಡಿ ಕೊಡಪ್ಪ. 200 ರೂಪಾಯಿ ಕೊಡ್ತೇನೆ, ಕರೆಕ್ಟ್ ಆಗತ್ತೆ ನೋಡು. ಆ ಕಡೆ ಅದು ಬರೀ ಕೊಡ್ತಾನಂತೆ. ಗಿರಾಕಿ ಹೆಂಗೆ ಈಗೆಲ್ಲ ಚೆನ್ನಾಗಿ ನಡೀತವೆ ಏನಪ್ಪ? ಅಂಗಡಿ ಯಾವಾಗ ಭಾಳ ಸಣ್ಣದಿತ್ತಪ್ಪ, ಈಗೆಲ್ಲ ಭಾಳ ಪಕ್ಕದ್ದು ತಗೊಂಡು ಭಾಳ ಇದು ಮಾಡ್ಕೊಂಡಿರಲ್ಲ, ಈಗ ದೊಡ್ಡದು ಮಾಡ್ಕೊಂಡಿರ. ಅಂಗಡಿ ದೊಡ್ಡದು ಕಾಣ್ತೈತೆ ನೋಡು. ಹ್ಞೂ ರೀ, ಈಗ ಒಂದು 2 ತಿಂಗಳು ಆತ್ರಿ. ಅದು ಪಕ್ಕಕ್ಕಂದು ಖಾಲಿ ಇತ್ತಲ್ಲ, ಅದನ್ನ ಮತ್ತೆ ಬಾಡಿಗೆ ಯಾಕೆ ಸುಮ್ಮನೆ ಇದು ಮಾಡೋದು, ಅದನ್ನ ತೊಗೊಂಡು ಇದು ಮಾಡಿದ್ರೆ ಅದನ್ನ ಮಾಡ್ಕೊಂಡ್ವಿ. ಗಿರಾಕಿ ಚೆನ್ನಾಗದವ್ರಿ, ಆವಾಗಿನ ಸ್ವಲ್ಪ ಪರವಾಗಿಲ್ಲ ಈಗ. ತಗೊಳಪ್ಪ 200 ರೂಪಾಯಿ. ಕರೆಕ್ಟ್ ಆಯ್ತಾ? ಹಾಂ ಕರೆಕ್ಟ್ ಆತ್ರಿ. ಇವರು ಸಿದ್ಧಾರ್ಥ ಬಂದ್ರೆ ಹೇಳಪ್ಪ, ರಮಣ್ಣವ್ರು ಬಂದಿದ್ರು ಕೇಳಿದ್ರು ಅಂತಂದು ಹೇಳಪ್ಪ. ಹ್ಞೂ ಅಣ್ಣ ರೀ, ಹೇಳ್ತಂತ ತಗೋರಿ. ಯಪ್ಪ, ಎಷ್ಟು ಜಳ ಐತಿ. ಲಕ್ಷ್ಮಿಗೆ ಇವತ್ತು ಫೋನೇ ಮಾಡಿಲ್ಲ, ಫೋನ್ ಮಾಡಂತೇಳಿ.